ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗ ಬರ್ತಕ್ಕಂತಹ ಒಂದು ಮೂರನೇ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಅಡ್ಜೆಕ್ಟಿವ್ ಅಂತಕ್ಕಂಥದ್ದು. ಅಡ್ಜೆಕ್ಟಿವ್ ಅಂದ್ರೆ ಏನು? ನಾಮ ವಿಶೇಷಣ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಹೌದಾ? ನಾಮ ವಿಶೇಷಣ ಅಥವಾ ವಿಶೇಷಣ. ಅಡ್ಜೆಕ್ಟಿವ್ ಮೀನಿಂಗ್ ವಿಶೇಷಣ ಅಂತ ನಾವು ಹೇಳ್ತೀವಿ. ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ನಾವು ನೋಡೋಣ. ನೋಡ್ರಿ, ದಾನೇಶ್ ಈಸ್ an honest boy. Listen here. ದಾನೇಶ್ ಈಸ್ ಆನ್ ಆನೆಸ್ಟ್ ಬಾಯ್. ಹೌದಾ? ಇದರಲ್ಲಿ ದಾನೇಶ್ ಅಂತಕ್ಕಂಥದ್ದೇನ್ರಿ? ದಾನೇಶ್ ಅಂತಕ್ಕಂಥದ್ದು ನೌನ್. ಬಾಯ್, ದಿಸ್ ಈಸ್ ಆಲ್ಸೋ ನೌನ್. ದಾನೇಶ್ ಆಲ್ಸೋ ನೌನ, ಬಾಯ್ ಆಲ್ಸೋ ನೌನ್. ನೌನ್ ಅಂದ್ರೆ ನಾಮಪದ. ಒಂದು ವಾಕ್ಯವನ್ನ ನೋಡ್ರಿ, ದಾನೇಶ್ ಈಸ್ ಆನ್ ಆನೆಸ್ಟ್ ಬಾಯ್. ಯಾನ್ ಅಂತಕ್ಕಂಥದ್ದು ನಾನು ಯಾಕೆ ಯೂಸ್ ಮಾಡದೆಪ್ಪ ಅಂತಂದ್ರೆ ಇಲ್ಲಿ ಎಚ್ ಸೈಲೆಂಟ್ ಆಗಿ ಓ ಎ ಇ ಐ ಓ ಯು ಬಂದಾಗ ನಾವ್ ಏನನ್ನ ಬಳಸ್ತೀವಿ? ಆನ್ ಅನ್ನ ಬಳಸ್ತೀವಿ. ಇದು ಗೊತ್ತೈತಿ ನಮಗ್. ಆರ್ಟಿಕಲ್ಸ್ ಬಂದಾಗ ಆನ್ ಆನೆಸ್ಟ್ ಬಾಯ್. ದಾನೇಶ್ ಎಂತ ಹುಡುಗ ಅದಾನು? ದಾನೇಶ್ ಪ್ರಾಮಾಣಿಕ ಹುಡುಗ. ದಾನೇಶ್ ಈಸ್ ಅ ಬಾಯ್. ದಿಸ್ ಈಸ್ ಒನ್ ಸಿಂಪಲ್ ಸೆಂಟೆನ್ಸ್. ಲಿಸನ್ ಹಿಯರ್. ದಾನೇಶ್ ಈಸ್ ಅ ಬಾಯ್. ದಾನೇಶ್ ಒಬ್ಬ ಹುಡುಗ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜೆಕ್ಟಿವ್ ನಮಗ್ ಸಿಗಂಗಿಲ್ಲ. ದಾನೇಶ್ ಒಬ್ಬ ಹುಡುಗ ಮಾತ್ರ. ಅವ್ನು ಹೆಂಗದ ಗೊತ್ತಿಲ್ಲ ನಮಗ. ಇಲ್ಲಿ ಏನೈತಿ? ದಾನೇಶ್ ಈಸ್ ಆನ್ ಆನೆಸ್ಟ್ ಬಾಯ್. ದಾನೇಶ್ ಒಬ್ಬ ಪ್ರಾಮಾಣಿಕ ಹುಡುಗ. ಇಲ್ಲಿ ಅವ್ ಎಂತ ಬಾಯ್ ಅದನಂತ ಹೇಳತ್ತೀವಿ ನಾವ? ಆನೆಸ್ಟ್. ಈ ಆನೆಸ್ಟ್ ಅಂತಕ್ಕಂಥದ್ದನ್ನ ಏನಪ್ಪಾ ಅಂತಂದ್ರ ಅಡ್ಜೆಕ್ಟಿವ್. ಆರ್ ಯು ಅಂಡರ್ಸ್ಟ್ಯಾಂಡ್? ನಾಮಪದವನ್ನ ಡಿಸ್ಕ್ರೈಬ್ ಮಾಡುವಂತಹ ವರ್ಡ್. ಇಲ್ಲಿ ನಾಮಪದ ಅಂತಕ್ಕಂಥದ್ದು ದಾನೇಶ್ ನೌನ್. ಈ ನೌನ್ ಅನ್ನ ಡಿಸ್ಕ್ರೈಬ್ ಮಾಡತೈತಿ, ವಿವರಿಸ್ಲಾತತಿ, ಅವನು ಗುಣವನ್ನ ಹೇಳತೈತಿ. ನಾಮಪದದ ವಿಶೇಷತೆಯನ್ನ ಹೇಳತೈತಿ, ನೌನದ ವಿಶೇಷತೆ, ಇವ್ ಎಂತವದ ಅನ್ನೋದು ಹೇಳತೈತಿ. ಅದ ಅದಕ್ಕ ಏನಂತೀವಿ ನಾವ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅಷ್ಟೇ ಅಲ್ದ ಇನ್ನೊಂದು ಕೂಡ ನಾವ ಒಂದು ಎಕ್ಸಾಂಪಲ್ ಅನ್ನ ಹೇಳಿ ನೋಡೋಣ. ಒಂದು ಸೆಂಟೆನ್ಸ್ ಅನ್ನ ಯಾರಾದ್ರೂ ಹೇಳ್ತೀರಿ? ಯಾರೇ? Listen here. Second one. She is a tall girl. She ಅಂತಕ್ಕಂಥದ್ದು ಏನಿಲ್ಲಿ? pronoun. This is a pronoun. Okay. Girl ಅಂತಕ್ಕಂಥದ್ದು noun. She is a tall girl. ಅವಳು ಎಂತ ಹುಡುಗಿ? ಎತ್ತರವಾದ ಹುಡುಗಿ. ಹೆಂಗದಾಳಕಿ? ಎತ್ತರವಾದ ಹುಡುಗಿ. ಸಿ ಈಸ್ ಅ ಪ್ರನೌನ್. ನಾಮಪದ ಆಗಿರ್ಬಹುದು, ಪ್ರನೌನ್ ಆಗಿರ್ಬಹುದು, ಸರ್ವನಾಮವಾಗಿರ್ಬಹುದು. ಆ ಎರಡು ಹೆಂಗದಾವು ಅನ್ನುವಂಥದ್ದು ನಾಮ ವಿಶೇಷತೆ, ಅವುಗಳ ವಿಶೇಷತೆಯನ್ನ ತೋರಿಸುವುದಕ್ಕ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಇಲ್ಲಿ ಎಂತ ಕದಾಳು? ಟಾಲ್, ಎತ್ತರವಾದ ಹುಡುಗಿ. ದಿಸ್ ಈಸ್ ಆಲ್ಸೋ ಅಡ್ಜೆಕ್ಟಿವ್. ಆರ್ ಯು ಅಂಡರ್ಸ್ಟ್ಯಾಂಡ್? ಗೊತ್ತಾಗತೈತಿ ನಮಗೆ ಅಡ್ಜೆಕ್ಟಿವ್ ಅಂದ್ರೆ ಏನಪ್ಪಾ ಅಂತಂದ್ರ ಇಲ್ಲಿ ಎಕ್ಸಾಂಪಲ್ಸ್ ಮುಖಾಂತರ ನಾವು ತಿಳ್ಕೋಬೇಕು. ನಾಮ ವಿಶೇಷಣ ಅಂತ ನಾವು ಹೇಳ್ತೀವಿ. ನೌನ್ ಆರ್ ಪ್ರನೌನ್ ಡಿಸ್ಕ್ರೈಬಿಂಗ್ ವರ್ಡ್, ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಒಂದು ಈಸಿ ಮೆಥಡ್ ಅಲ್ಲಿ ನಾವು ತಿಳ್ಕೋಬೇಕು. ಫಸ್ಟ್ ಒನ್ನ ಎಕ್ಸಾಂಪಲ್ಸ್ ಅನ್ನ ನೋಡಿದಾಗ ಒಂದು ವಾಕ್ಯದಲ್ಲಿ ಯಾವ್ಯಾವ ಬರ್ತಾವು ಅವುಗಳನ್ನ ತೆಗೆದು ನೋಡಿದಾಗ ಇಲ್ಲಿ ಗೊತ್ತಾಗತ್ತ ನಮಗ್. ಇಲ್ಲಿ ದಾನೇಶ್ ಈಸ್ ಆನ್ ಆನೆಸ್ಟ್ ಬಾಯ್ ಒಳಗ ದಾನೇಶ್ ಈಸ್ ನೌನ್, ಆನೆಸ್ಟ್ ಈಸ್ ಅಡ್ಜೆಕ್ಟಿವ್, ಬಾಯ್ ಆಲ್ಸೋ ನೌನ್. ಹಿಯರ್ ಆಲ್ಸೋ ಸಿ ಈಸ್ ಪ್ರನೌನ್, ಈಸ್ ಅ, ಟಾಲ್ ಈಸ್ ಅಡ್ಜೆಕ್ಟಿವ್, ಗರ್ಲ್ ನೌನ್. ಈ ರೀತಿಯಾಗಿ ನಾವು ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನು ಕೂಡ ನೋಡಬಹುದು. ಅವರ್ ಸ್ಕೂಲ್ ಈಸ್ ವೆರಿ ಬ್ಯೂಟಿಫುಲ್. ಅವರ್ ಸ್ಕೂಲ್ ಈಸ್ ವೆರಿ ಬ್ಯೂಟಿಫುಲ್. ಹೇಳ್ರಿ ನೋಡೋಣ ಇಲ್ಲಿ. ಅವರ್ ಸ್ಕೂಲ್ ಈಸ್ ಬ್ಯೂಟಿಫುಲ್ ಆಲ್ಸೋ ಕರೆಕ್ಟ್. ನಮ್ಮ ಶಾಲೆ ಸುಂದರವಾಗಿದೆ. ಅವರ್ ಸ್ಕೂಲ್ ಈಸ್ ಬ್ಯೂಟಿಫುಲ್. Which one adjective? Identify. ಬ್ಯೂಟಿಫುಲ್. ನಮ್ಮ ಶಾಲೆ ಹೆಂಗೈತಿ ಅಂತ ಹೇಳತದ? ಸುಂದರವಾಗೈತೆ ಅಂತ ಹೇಳತತಿ. ಅವರ್ ಸ್ಕೂಲ್ ಈಸ್ ಬ್ಯೂಟಿಫುಲ್. ಗೊತ್ತಾಗ್ತೈತಿ ನಮಗ್ ನಮ್ಮ ಶಾಲೆ ಹೆಂಗೈತಿ? ಬ್ಯೂಟಿಫುಲ್. ಅವರ್ ಸ್ಕೂಲ್ ಕಲರ್ ಈಸ್ ರೆಡ್. ಅಲ್ಲಿ ಯಾವ್ದಾಗತ್ತ? ಅವರ್ ಸ್ಕೂಲ್ ಕಲರ್ ಈಸ್ ರೆಡ್. ರೆಡ್ ಈಸ್ ಅಡ್ಜೆಕ್ಟಿವ್. ಅದು ಎಂತಾದೈತೆ ಅನ್ನೋ ಅಂತ ತಿಳಿಸಾದೈತ. ಅದ ನೀವು ಹೆಂಗ್ ಅದೀರಿ ಅನ್ನೋದು ನೀವು ತಿಳಿಸೋ ಸಲುವಾಗಿ. ಹಿ ಈಸ್ ಬ್ಯಾಡ್ ಬಾಯ್. ಬ್ಯಾಡ್ ಈಸ್ ಅಡ್ಜೆಕ್ಟಿವ್. ಹಿ ಈಸ್ ಗುಡ್ ಬಾಯ್. ಗುಡ್ ಈಸ್ ಅಡ್ಜೆಕ್ಟಿವ್. ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ.
ಏನು ಅನ್ನೋದು ನಿಮಗೆ ಎಕ್ಸಾಂಪಲ್ಸ್ ಒಳಗೆ ಗೊತ್ತಾಗೈತಿ, ಹೌದಾ? ಹಂಗಂದ್ರೆ ನಾವು ಡೆಫಿನೇಷನ್ ಅನ್ನ ಯಾವ ರೀತಿ ಕೊಡ್ಬೋದು? ಅಡ್ಜೆಕ್ಟಿವ್ ಈಸ್ ಅ ವರ್ಡ್ ಟು ಡಿಸ್ಕ್ರೈಬ್ ಆರ್ ಆಡ್ ಸಮಥಿಂಗ್ ಟು ಅ ನೌನ್ ಆರ್ ಪ್ರನೌನ್. ನೌನ್ ಅಂದ್ರ ನಾಮಪದ, ಪ್ರನೌನ್ ಅಂದ್ರ ಸರ್ವನಾಮ. ನಾಮಪದ ಆಗಿರ್ಬೋದು, ನೀವು ಪ್ರನೌನ್ ಅನ್ನು ಆಗಿರ್ಬೋದು, ಎರಡನ್ನ ವಿವರಿಸುವಂತಹ ಪದವೇ ಅಡ್ಜೆಕ್ಟಿವ್ ಆಗಿರ್ತೈತಿ. ಯಾವಾಗ್ಲೂ ಕೂಡ ನಮಗೆ ಎಕ್ಸಾಂಪಲ್ಸ್ ಗಳನ್ನ ನೋಡಿದಾಗ ಜಾಸ್ತಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಈ ಡೆಫಿನೇಷನ್ ಅನ್ನ ನೋಡೋಕ್ಕಿಂತನು, ಹೌದಿಲ್ಲ? ಇದನ್ನ ನಾವು ಬ್ಯಾಟ್ ಹಾಕ್ಬೇಕ. ಇಷ್ಟೆಲ್ಲ ಬ್ಯಾಟ್ ಹಾಕೋದೇನ್ ಬ್ಯಾಡ್ ನಮಗ. ಏನ ಅಡ್ಜೆಕ್ಟಿವ್ ಅಂದ್ರ ಈಸಿಯಾಗಿ ನೆನಪಿಟ್ಕೋಬೇಕು. ನಾಮಪದ ಮತ್ತ ಪ್ರನೌನ್ ಅನ್ನ ಅವನ್ ಎರಡೂ ಡಿಸ್ಕ್ರೈಬ್ ಮಾಡುವಂತಹ ಅಂದ್ರ ಅದ್ರ ವಿಶೇಷತೆಯನ್ನ ಹೇಳುವಂತಹ ಪದವೇ ಅಡ್ಜೆಕ್ಟಿವ್. ಆದ್ರ ಫಸ್ಟ್ ಒಂದ್ ಗೊತ್ತಿರ್ಬೇಕು, ಒಂದು ವಾಕ್ಯದಲ್ಲಿ ಯಾವ್ದು ನೌನ್ ಐತಿ ಯಾವ್ದು ಪ್ರನೌನ್ ಐತಿ. ಮತ್ತ ಅದಾಗ ಗೊತ್ತಿರ್ಲಿಲ್ಲ ಅಂದ್ರೆ ಅಡ್ಜೆಕ್ಟಿವ್ ಗೊತ್ತಾಗಂಗಿಲ್ಲ, ಹೌದಾ? ಓಕೆ, ಲಿಸನ್ ಇಯರ್. ಇಲ್ಲಿ ಎಕ್ಸಾಂಪಲ್ಸ್ ಗಳನ್ನ ನಾನು ಕೊಟ್ಟೆ ನಿಮಗ್. ಇಲ್ಲಿ ನೀವು ಹೇಳ್ಬೇಕು ಪ್ರತಿಯೊಂದು ವಾಕ್ಯ ಒಳಗ ಯಾವ್ದು ಅಡ್ಜೆಕ್ಟಿವ್ ಐತಿ ಅನ್ನುವಂಥದ್ದನ್ನ ನೀವು ಹೇಳ್ಬೇಕು. ದಾನೇಶ್ ಈಸ್ ಆನ್ ಆನೆಸ್ಟ್ ಬಾಯ್. ಆನೆಸ್ಟ್ ಈಸ್ ಅ adjective. Okay, Danisha? No. Yes. Sumangala is a beautiful girl. Beautiful. That's very good. Sumangala? No. Girl? No. Janaki is a tall girl. No. Janaki hanta hudigidalu? ಎತ್ತರವಾದ ಹುಡುಗಿದಾಳೆ. Tall girl. I have a small house. Small is a adjective. I am. What is this I? Pronoun. This is a pronoun. ನಾ ಫಸ್ಟ್ ಹೇಳಿ ನಿಮಗ. ನಾಮಪದ ಆಗಿರ್ಬೋದು, ಸರ್ವನಾಮ ಆಗಿರ್ಬೋದು, ನೌನರ ಇರಬಹುದು, ಪ್ರನೌನರ ಇರಬಹುದು. ಇಲ್ಲಿ ನೌನ ಬರ್ಬೇಕಂತೇನಿಲ್ಲ. ಇಲ್ಲೆಲ್ಲ ನೌನ್ ಬಂದಾವಲ್ರಿ, ನೇಮ್ಗಳು ಬಂದಾವಲ್ಲ, ಇಲ್ಲಿ ಯಾಕೆ ಆಯ್ ಬತ್ತು? ಹಂಗಿಲ್ಲ. ಪ್ರನೌನ್ ಕೂಡ ಡಿಸ್ಕ್ರೈಬ್ ಮಾಡುವಂತಹ ವರ್ಡ್ಗೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಐ ಹ್ಯಾವ್ ಅ ಸ್ಮಾಲ್ ಹೌಸ್. ನಾನು ಸಣ್ಣ ಮನೆಯನ್ನ ಹೊಂದಿದ್ದೇನೆ. ಅದು ಮನೆ ಎಂತದೈತಿ? ಸ್ಮಾಲ್ ಐತಿ. ಇಟ್ಸ್ ಡರ್ಟಿ ವಾಟರ್. ಡರ್ಟಿ ಈಸ್ ಅ ಅಡ್ಜೆಕ್ಟಿವ್. ಇದು ಎಂತ ನೀರೈತಿ? ಹೊಲಸ್ ನೀರೈತಿ. ಹಿ ಈಸ್ ದ ಬೆಸ್ಟ್ ಪ್ಲೇಯರ್. ಅವ್ ಯಾವ ಪ್ಲೇಯರ್ ಅದಾನ ಗೊತ್ತಿಲ್ಲ, ಅವೊಬ್ಬ ಎಂತ ಆಟಗಾರಪ್ಪ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಆಟಗಾರ ಅದಾನ. ದಿಸ್ ವಿಚ್ ಈಸ್ ಒನ್ ಅಡ್ಜೆಕ್ಟಿವ್? ಬೆಸ್ಟ್ ಈಸ್ ಅ adjective. Are you understand? ನೋಡ್ರಿ, ಈ ಅಡ್ಜೆಕ್ಟಿವ್ ಅಂತಕ್ಕಂಥದಕ್ಕನ ನಾವು ಇದಕ್ಕೆ ಎಕ್ಸಾಂಪಲ್ಸ್ ಗಳನ್ನ ನೋಡಿದೀವಿ. ಇನ್ನೇನಪ್ಪಾ ಅಂತಂದ್ರೆ ಟೈಪ್ಸ್ ಆಫ್ ಅಡ್ಜೆಕ್ಟಿವ್. ಇದರಲ್ಲಿ ನಾವು 2 ಟೈಪ್ಸ್ ಆಫ್ ಅಡ್ಜೆಕ್ಟಿವ್ ಗಳನ್ನ ನೋಡ್ತೀವಿ. ಇನ್ನೂ ಬರ್ತಾವ್, ಬಟ್ ಅವೆಲ್ಲ ಏನ್ ನಮ್ಗೆ ಅವಶ್ಯ ಇಲ್ಲ. ಇವ್ನ ಎರಡು ನೀವು ತಿಳ್ಕೊಂಡ್ರಿಪ್ಪ ಅಂತಂದ್ರೆ ಅಡ್ಜೆಕ್ಟಿವ್ ಟಾಪಿಕ್ ಈಸ್ ಕಂಪ್ಲೀಟೆಡ್. ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ, ಗುಣವಾಚಕ ನಾಮ ವಿಶೇಷಣ ಅಂತ ನಾವು ಹೇಳ್ತೀವಿ. ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ, ಪರಿಮಾಣವಾಚಕ ನಾಮ ವಿಶೇಷಣ ಅಂತ ನಾವು ಹೇಳ್ತೀವಿ. ಇಲ್ಲಿ ಫಸ್ಟ್ ಒನ್ ನೋಡೋಣ ನಾವ. ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ, ಗುಣ ವಾಚಕ ನಾಮ ವಿಶೇಷಣ. ಕ್ವಾಲಿಟಿ ಅಂದ್ರ ನಿನ್ನ ಗುಣ ಹೆಂಗೈತಿ, ನೀ ಯಾವ ರೀತಿ ಅದಾನು. ನಾವು ಪ್ರತಿಯೊಬ್ಬ ಯಾವುದೇ ಒಬ್ಬ ವ್ಯಕ್ತಿ ಜೊತ ಫ್ರೆಂಡ್ಶಿಪ್ ಮಾಡ್ಬೇಕಾದ್ರ ಒಮ್ಮೆ ಸಡನ್ ಆಗಿ ಯಾರು ಮಾಡಂಗಿಲ್ಲ. ಆ ವ್ಯಕ್ತಿ ಹೆಂಗದಾನು, ನಮ್ ಟೀಚರ್ ಹೆಂಗದಾರೋ ಫಸ್ಟಿಗೆ ಎಲ್ಲಾರು ಅಳಿತೀರಿ. ನೀವು ನಮ್ಮನ್ನ ಅಳಿತೀರಿ, ನಾವು ನಿಮ್ಮನ್ನ ಅಳಿತೀವಿ, ಹೌದಾ? ಅವಾಗ ಮಾತ್ರ ನಾವು ನಿಮ್ಮ ಮೇಲೆ ಬಿಲೀವ್ ಬರ್ತೈತಿ, ನಂಬಿಕೆ ಬರ್ತೈತಿ. ನಿಮಗೂ ನಮ್ಮ ಮೇಲೆ ನಂಬಿಕೆ ಬರ್ತೈತಿ. ಅಳಿತೀರಿಲ್ಲ ಮತ್ತೆಲ್ಲಾರು ಯಾವ ರೀತಿ ಅದೀವ ಅನ್ನುವಂಥದ್ದು. ಯಾರ್ಯಾರ ಒಬ್ಬರ ನಾ ನಿಮಗೆ ಸುಳ್ಳು ಹೇಳುದನ್ನ ಕಲಿಸ್ತಿರ್ತೇನೆ. ದಿಸ್ ಇಸ್ ಮೈ ಬ್ಯಾಡ್ ಹ್ಯಾಬಿಟ್. ಯಾರ್ಯಾರ ನಂಬ್ತೀರಿ ನಾನು? ಇಲ್ಲ, ಯಾರು ನಂಬಂಗಿಲ್ಲ. ದಿಸ್ ಇಸ್ ಮೈ ಬ್ಯಾಡ್ ಹ್ಯಾಬಿಟ್, ಕೆಟ್ಟ ಹ್ಯಾಬಿಟ್ ಅದ. ಕೆಟ್ಟ ಅಂತಕ್ಕಂಥದ್ದನ್ನ ಅದ ಏನಪ್ಪಾ ಅಂತಂದ್ರ ನಂದು ಕ್ವಾಲಿಟಿ. ಸಿ ಇಸ್ ಅ ಗುಡ್ ಗರ್ಲ್, ಒಳ್ಳೆಯವಳು. ಗುಡ್ ಅಂತಕ್ಕಂಥದ್ದನ್ನ ಅದೇ ಒಂದು ನನ್ನ ಗುಣ, ನನ್ನ ಕ್ವಾಲಿಟಿ. ಅದನ್ನ ತಿಳಿಸುವುದಕ್ಕೆ ನಾವೇನಂತೀವಿ? ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಇದೊಂದು ಪ್ರಕಾರ. ಇದು ಏನೇನ್ ಮಾಡ್ತೈತಿಪ್ಪ ಅಂತಂದ್ರ ಶೋ ದ ಕ್ವಾಲಿಟಿ ಆಫ್ ಅ ಪರ್ಸನ್ ಆರ್ ಥಿಂಗ್. ಇಲ್ಲಿ ವ್ಯಕ್ತಿ ಆಗಿರಬಹುದು, ಒಂದು ವಸ್ತು ಆಗಿರಬಹುದು, ಅದರ ಒಂದು ಕ್ವಾಲಿಟಿಯನ್ನ ತಿಳಿಸ್ತೈತಿ. ನೆಕ್ಸ್ಟ್ ಒನ್ ಶೋ ದ ಕಲರ್, ಟೇಸ್ಟ್, ಸ್ಮೆಲ್, ಗುಡ್ ಆರ್ ಬ್ಯಾಡ್, ಬ್ಯೂಟಿಫುಲ್ ಆರ್ ಅಗ್ಲಿ, ಓಲ್ಡ್ ಆರ್ ನ್ಯೂ ಅಂಡ್ ಎನಿ ಇಂಟರ್ನಲ್ ಕ್ವಾಲಿಟೀಸ್. ಒಂದು ಸುಂದರವಾಗಿರ್ಬಹುದು ಅಥವಾ ಕುರುಪಿ ಆಗಿರ್ಬೋದು, ಹೊಸದಾಗಿರ್ಬೋದು, ಹಳಿದಾಗಿರ್ಬೋದು. ಅಷ್ಟೇ ಅಲ್ದ ಒಂದು ಕಲರ್, ಎಲ್ಲಾ ಕಲರ್ಸ್ ನೇಮ್ಗಳನ್ನ ತಿಳಿಸ್ಬೋದು. ಟೇಸ್ಟ್, ಇಲ್ಲಿ ಫುಡ್ ಟೇಸ್ಟ್ಗಳು ಬರ್ತಾವ. ಯಾವ ಆಹಾರ ಸಿಹಿ ಆಗೈತೆ ಅಂತ ನಾವು ಹೇಳ್ತಿರ್ತೀವಿ, ಅದನ್ನು ಕೂಡ. ಸ್ಮೆಲ್, ಒಂದು ಬ್ಯಾಡ್ ಸ್ಮೆಲ್ ಆಗಿರ್ಬೋದು, ಒಂದು ಗುಡ್ ಸ್ಮೆಲ್ ಆಗಿರ್ಬೋದು. ಅದನ್ನೆಲ್ಲವನ್ನು ತಿಳಿಸುವುದನ್ನ ಏನಪ್ಪಾ ಅಂತಂದ್ರೆ ಕ್ವಾಲಿಟಿ ಆಫ್ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಇದರಲ್ಲಿ ಎಕ್ಸಾಂಪಲ್ಸ್ ನೋಡ್ರಿ.
he was an honest person. Which one quality of he? ಇದರಲ್ಲಿ ಇವನು ಕ್ವಾಲಿಟಿ ಯಾವ್ದಾ? ಎಸ್, ಗುಡ್. ಆನೆಸ್ಟ್ ಈಸ್ ಹಿಸ್ ಕ್ವಾಲಿಟಿ. ಇವನು ಕ್ವಾಲಿಟಿ ಹೆಂಗೈತಪ್ಪ ಅಂತಂದ್ರ ಆನೆಸ್ಟ್ ಪರ್ಸನ್ ಅದಾನ. ದ ರೋಸ್ ಈಸ್ ಕಲರ್ ಇನ್ ರೆಡ್. ರೆಡ್, ದಿಸ್ ಈಸ್ ಅ ಕಲರ್. ಇಲ್ಲಿ ಕಲರ್ ಅನ್ನ ತಿಳಿಸಾತೈತಿ ರೆಡ್ ಅಂತಕ್ಕಂಥದ್ದು. ಮೈ ಬ್ಯಾಗ್ ಈಸ್ ವೆರಿ ಬ್ಯೂಟಿಫುಲ್. ಬ್ಯೂಟಿಫುಲ್, ದಿಸ್ ಈಸ್ ಆಲ್ರೆಡಿ ಹಿಯರ್ ಓನ್ಲಿ ಕೇಮ್ ಬ್ಯೂಟಿಫುಲ್. ಆರ್ ಯು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಇಲ್ಲಿ ಪರಿಮಾಣವಾಚಕ ನಾಮ ವಿಶೇಷಣ ಅಂತ ನಾವು ಹೇಳ್ತೀವಿ, ಅದನ್ನು ಕೂಡ ನೋಡೋಣ. ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ, ದಿಸ್ ಒನ್ ಸೆಕೆಂಡ್ ಒನ್. ನೋಡ್ರಿ, ಎರಡನೇ ಒಂದು ಪ್ರಕಾರ ಅಡ್ಜೆಕ್ಟಿವ್ ಒಳಗಿಂದ ಎರಡನೇ ಪ್ರಕಾರ ಯಾವ್ದಪ್ಪ ಅಂತಂದ್ರೆ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಕ್ವಾಂಟಿಟಿ ಅಂದ್ರ ಪರಿಮಾಣವಾಚಕ, ಅಂದ್ರೆ ಕ್ವಾಂಟಿಟಿಯನ್ನ ತಿಳಿಸುವುದು. ಇದ್ರೊಳಗೆ ಏನ್ ಮಾಡ್ತೈತಿ? ಶೋ ನಂಬರ್, ವೇಟ್, ಸೈಜ್, ಎಕ್ಸಾಕ್ಟ್, ಅನುಪಾತ, ಇವುಗಳನ್ನ ಎಲ್ಲವನ್ನ ತಿಳಿಸತ್ತದ. ಇದರಲ್ಲಿ ಎಷ್ಟು ಅದಾವು, ಅದ್ರ ವೇಟ್ ಎಷ್ಟು ಐತಿ, ನೀವು ಎಷ್ಟು ಕಿಲೋ ಅದಿರಿ, ನೀವು ಎಷ್ಟು ಕೆಜಿ ಇದ್ದೀರಿ ಅನ್ನುವಂತ ತಿಳಿಸುವುದನ್ನ ಒಂದು ಅಡ್ಜೆಕ್ಟಿವ್. ದಟ್ ಈಸ್ ಆಲ್ಸೋ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಹಿಯರ್ ಸಿ ಎಕ್ಸಾಂಪಲ್, we have many problems. Which one? Quantity. ನಾವು ಬಹಳಷ್ಟು ಸಮಸ್ಯೆಗಳನ್ನ ಹೊಂದಿದ್ವು. ಮೆನಿ ಅಂತಕ್ಕಂಥದ್ದು ಕ್ವಾಂಟಿಟಿ. ದೇರ್ ಆರ್ 5 cars in the park. ಎಷ್ಟು ಕಾರ್ಸ್ ಇದಾವ ಪಾರ್ಕ್ ಒಳಗ? 5 cars ಇದಾವ. ದಿಸ್ ಈಸ್ ಅ ನಂಬರ್. ಹೌದಾ? ಮೈ ಬ್ರದರ್ ಹ್ಯಾಸ್ 10 rupees. 10 ರೂಪಾಯಿ ಇದೆ ಒಂದ್ ಕಡೆ. ಹೌದಾ? ಈ ರೀತಿಯಾಗಿರ್ತಕ್ಕಂತಹ ಒಂದು ಸಂಖ್ಯೆಗಳನ್ನಾಗಿರ್ಬೋದು, ನಮಗೆ ವೇಟ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಅನುಪಾತವಾಗಿರ್ಬೋದು, ಇವುಗಳನ್ನೆಲ್ಲವನ್ನ ತಿಳಿಸುವುದಕ್ಕ ನಾವು ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತ ಕರಿತೀವಿ. ದಿಸ್ ಒನ್ ಕಂಪ್ಲೀಟೆಡ್ ಅಡ್ಜೆಕ್ಟಿವ್ ಟಾಪಿಕ್. ಎನಿ ಡೌಟ್ಸ್? ಏನಾರೇ ಡೌಟ್ ಇದ್ರೆ ಕೇಳ್ಬೋದು ಕ್ವಶನ್ಸ್ ಗಳನ್ನ. ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಅಡ್ಜೆಕ್ಟಿವ್ ಅಂದ್ರೆ ಏನು, ವಾಟ್ ಈಸ್ ದ ಅಡ್ಜೆಕ್ಟಿವ್. ನೆಕ್ಸ್ಟ್ ಒನ್ ಎಕ್ಸಾಂಪಲ್ಸ್. 2 types ಆಫ್ ಅಡ್ಜೆಕ್ಟಿವ್. ಫಸ್ಟ್ ಒನ್ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ, ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಸೆಕೆಂಡ್ ಒನ್. ಇಷ್ಟು ತಿಳ್ಕೊಂಡ್ರೆ ಮುಗಿದೋತಿ ಅಡ್ಜೆಕ್ಟಿವ್ ಟಾಪಿಕ್. ಒಂದು ನಿಮಗೆ ಸೆಂಟೆನ್ಸ್ ಅನ್ನ ಕೊಟ್ಟಿರ್ತೈತಿ ಎಕ್ಸಾಂಪಲ್ ಒಳಗೆ. ಎಕ್ಸಾಮ್ನಾಗ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತೈತಿ, ಅದ್ರೊಳಗೆ ಅಂಡರ್ಲೈನ್ ಮಾಡಿರ್ತಾರ. ಆ ಅಂಡರ್ಲೈನ್ ಮಾಡಿ ಕಿಸಿಂದ ಅಂಡರ್ಲೈನ್ ವರ್ಡ್ ಇದು ಯಾವ್ದ ನೀವು ಗುರುತಿಸ್ಬೇಕು. ಅಡ್ಜೆಕ್ಟಿವ್ ಅನ್ನೋದು ನಿಮಗೆ ಗೊತ್ತಾಗಬೇಕು. ನೌನ್ ಯಾವ್ದೈತೆ ಅನ್ನೋದು ಗೊತ್ತಾಗಬೇಕು. ಪ್ರನೌನ್ ಯಾವ್ದೈತೆ ಅನ್ನೋದು ಗೊತ್ತಾಗಬೇಕು. ಅದು ಯಾವ್ದು ಬೇಕಾದಾಗ ಅಂಡರ್ಲೈನ್ ಮಾಡಿರ್ತಾರ ಅವ್ರು. ಅಷ್ಟೇ ಅಲ್ದ ನೀವು ಅಡ್ಜೆಕ್ಟಿವ್ ಗಳನ್ನ ಬರೀರಿ ಅಂತಂದಾಗ, ಈಗ ಬ್ಲಾಂಕ್ ಬಿಟ್ಟಿರ್ತೈತಿ. ದಾನೇಶ್ ಈಸ್ ಡ್ಯಾಶ್ ಬಾಯ್. add the adjective. Danish is an tall boy, also correct. Beautiful, that is not honest, also correct. ಹಿಂಗ ನೀವು ಯಾಡ್ ಮಾಡಕ್ಕೂ ನಿಮಗೆ ಬರ್ಬೇಕು. ಈ ರೀತಿಯಾಗಿ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ನಿಮಗೆ ಕೇಳ್ಬೋದು, ಅಂಡರ್ಲೈನ್ ಒಳಗೆ ಕೇಳ್ಬೋದು. ಹೌದಾ? ಗೊತ್ತಾಗ್ತೈತಲ್ಲ ಅಡ್ಜೆಕ್ಟಿವ್ ಯಾವ್ದು ಅನ್ನೋದು. ಓಕೆ, ದಿಸ್ ಇಸ್ ಕಂಪ್ಲೀಟೆಡ್. ಓಕೆ.